ಪ್ರಧಾನಿ ನರೇಂದ್ರ ಮೋದಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡುವ ಸಂದರ್ಭ ಬಂಗಾರದ ತೀರ್ಥ ಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೃಷ್ಣ ಮಠದ ಗರ್ಭಗುಡಿಯ ಹೊರಭಾಗದಲ್ಲಿರುವ ತೀರ್ಥ ಮಂಟಪವನ್ನು ಸಂಪೂರ್ಣವಾಗಿ ಬಂಗಾರದಿಂದ ಅಲ್ಲಿ ಮುಚ್ಚಲಾಗಿರೋದು. 4 ಕಂಬಗಳು, ಮೇಲ್ಛಾವಣಿಗೆ ಬಂಗಾರ ಹಾಸಲಾಗಿದೆ. ಶಂಖ, ಚಕ್ರ, ಗದಾ, ಪದ್ಮ, ಗಜಪಕ್ಷಿ ಅಲಂಕಾರವನ್ನು ರಚನೆ ಮಾಡಲಾಗಿದೆ. ತಮಿಳುನಾಡಿನ ಉದ್ಯಮಿ ರವಿಶ್ಯಾಮ್ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ 50ನೇ ವರ್ಷದ ಸನ್ಯಾಸ ದೀಕ್ಷಾ ಹಿನ್ನೆಲೆ ಈ ಸೇವೆಯನ್ನ ನೀಡುತ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿ ಭೇಟಿಯ ಸಂದರ್ಭ ಪ್ರಮುಖವಾದ ಒಂದು ಕಾರ್ಯಕ್ರಮ ಕೃಷ್ಣ ಮಠದ ಒಳಭಾಗದಲ್ಲಿರುವ ತೀರ್ಥ ಮಂಟಪವನ್ನು ಸ್ವರ್ಣ ಕವಚದಲ್ಲಿ ಮುಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದರ ಕಾಮಗಾರಿ ಈಗ ನಡೀತಾ ಇರುವಂಥದ್ದು. ಇದರ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಬಹಳ ಸುಂದರವಾದ ಒಂದು ಇಲ್ಲಿ ಕವಚವನ್ನು ನಿರ್ಮಾಣ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕಲ್ಲಿನ ಕಂಬಗಳೇನಿದೆ ಅದರ ಸುತ್ತಲೂ ಕವಚಗಳನ್ನು ನಿರ್ಮಾಣ ಮಾಡಿರೋದು. ಅಲ್ಲಿ ಇದ್ದಂತಹ ಯಾವುದೇ ಕೆತ್ತನೆಗಳನ್ನು ಮುಚ್ಚದೆ ಅದರ ಹೊರಭಾಗದಲ್ಲಿ ಕವಚವನ್ನು ನಿರ್ಮಾಣ ಮಾಡಿರುವಂಥದ್ದು ನಾವು ನೋಡ್ಬೋದು. ಕೆಳಭಾಗದಲ್ಲಿ ಹನುಮಂತ, ಗರುಡ, ಮಧ್ವಾಚಾರ್ಯರು, ಲಕ್ಷ್ಮಿ, ಗಣಪತಿ ಈ ಥರದ ಚಿತ್ರಗಳಿದೆ. ಅದರ ಜೊತೆಗೆ ಉಪ್ಪು ಶಿಲ್ಪದ ಮೂಲಕ ಶಂಖ ಚಕ್ರವನ್ನು ಇಲ್ಲಿ ಮಾಡಿರುವಂಥದ್ದು. ಬಹಳ ಸುಂದರವಾಗಿ ಗಜಪಕ್ಷಿಯ ಒಂದು ಅಲಂಕಾರವನ್ನು ಇಲ್ಲಿ ನಡೆಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ತೀರ್ಥ ಮಂಟಪವನ್ನು ರಚನೆ ಮಾಡುವಂಥ ಕಾಮಗಾರಿ ಮತ್ತು ಅದನ್ನು ಜೋಡಿಸುವಂಥ ಕೆಲಸಗಳು ನಡೀತಾ ಇದೆ. ಅದರ ಜೊತೆಗೆ ಕನಕ ನವಗ್ರಹ ಕಿಂಡಿಯನ್ನು ಕೂಡ ಇಲ್ಲಿ ಜೀರ್ಣೋದ್ಧಾರ ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸಿರುವಂಥ ನಾವು ನೋಡ್ಬೋದು. ಅಂದರೆ ಭಕ್ತರು ಬಂದು ದೇವರ ದರ್ಶನ ಮಾಡುವಂತಹ ಕನಕ ನವಗ್ರಹ ಕಿಂಡಿ ಇದೆ. ಇಲ್ಲೂ ಕೂಡ ಚಿನ್ನವನ್ನು ಮುಚ್ಚುವಂತಹ ಆ ಕೆಲಸಗಳು, ಕೊನೆಯ ಹಂತದ ತಯಾರಿಗಳು ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ವಿಶೇಷವಾದ ಲೈಟಿಂಗನ್ನು ಕೂಡ ಮಾಡಬಹುದು. ನಾವು ನೋಡುವ ವೈಡಿಂದ ಅಂದರೆ ಹೊರಭಾಗದಲ್ಲಿ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ತೀರ್ಥ ಮಂಟಪ ಕಾಣ್ತದೆ. ಈ ತೀರ್ಥ ಮಂಟಪವನ್ನು ಸಂಪೂರ್ಣವಾಗಿ ಚಿನ್ನದಿಂದ ಮುಚ್ಚಿರುವಂಥದ್ದು. ಅದರ ಮೇಲ್ಛಾವಣಿಗೂ ಕೂಡ ಚಿನ್ನವನ್ನು ಹೊದಿಸಿದ್ದಾರೆ. ಅದರ ಮೇಲೆ ಒಂದು ಕಲಶವನ್ನು ರಚನೆ ಮಾಡುವ ಮೂಲಕ ಮಾಡಿರುವಂಥದ್ದು. ಅದಕ್ಕೆ ಲೈಟಿಂಗ್ನ ವ್ಯವಸ್ಥೆ, ಅದರ ಒಳಗೆ ಇರುವಂತಹ ದೀಪ ಎಲ್ಲವನ್ನ ಕೂಡ ಬೆಳ್ಳಿಯ ದೀಪಗಳನ್ನು ತೂಗು ಹಾಕಿರುವಂಥದ್ದು. ಇಡೀ ತೀರ್ಥ ಮಂಟಪ ಏನಿದೆ ಆ ತೀರ್ಥ ಮಂಟಪವನ್ನು ಸಂಪೂರ್ಣವಾಗಿ ಸುವರ್ಣ ತೀರ್ಥ ಮಂಟಪವಾಗಿ ರಚನೆ ಮಾಡಿರುವಂಥದ್ದು. ಕೊಯಮತ್ತೂರಿನ ಉದ್ಯಮಿಯೊಬ್ಬರು ಇದನ್ನು ರಚನೆ ಮಾಡಿರುವಂಥದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಕನಕನ ಕಿಂಡಿಗೆ ಸ್ವರ್ಣ ಕವಚ ಪ್ರಮೋದ್ ಮಧ್ವರಾಜ್ ಅವರು, ಕೊಯಮತ್ತೂರಿನ ಉದ್ಯಮಿ ರವಿಶ್ಯಾಮ್ ಅನ್ನುವಂತಹವರು, ಸ್ವಾಮೀಜಿ ಅವರ 50 ವರ್ಷಗಳ ಪೂರ್ಣ ಆಗುವಂಥದ್ದು, ಸನ್ಯಾಸ ದೀಕ್ಷೆಯನ್ನು ಪಡೆದು. ಹಾಗಾಗಿ ಈ 50 ವರ್ಷ ಪೂರ್ಣ ಆದಂತಹ ಹಿನ್ನೆಲೆಯಲ್ಲಿ ಸ್ವಾಮೀಜಿಯ ಭಕ್ತರೂ ಆಗಿರುವಂತಹ ರವಿಶ್ಯಾಮ್ ಅವರು, ಕೊಯಮತ್ತೂರಿನವರು, ಅವರು ಈ ಒಂದು ಸೇವೆಯನ್ನು ಶ್ರೀಕೃಷ್ಣ ಮಠಕ್ಕೆ, ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.